ಸೊ ಎಲ್ರಿಗೂ ಎರಡನೇ ವಿಡಿಯೋಗೆ ನಮಸ್ಕಾರ. ಸೊ ಮತ್ತೆ ನಾವು ಲಗ್ಗೆರೆ ಬ್ರಿಡ್ಜ್ ಮೇಲೆ ಇದೀವಿ. ಈ ಲಗ್ಗೆರೆ ಬ್ರಿಡ್ಜ್ ಮೇಲಿಂದ ಈಗ ಆಕ್ಚುಲಿ 17th ಮೈನ್ ರೋಡ್ ಲಾಸ್ಟ್ ಟೈಮ್ ತೋರಿಸ್ತಿದ್ದು, ಅದು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ ಅನ್ಕೊಳ್ಳಿ. ಸೊ ಆಕ್ಚುಲಿ ಈಗ ಟ್ರಾಫಿಕ್ ಆಗಿದೆ. ಓ ಮೈ ಗಾಡ್, ಈ ಕಡೆ ಹೋಗಂಗೂ ಇಲ್ಲ, ಈ ಕಡೆ ಹೋಗಂಗೂ ಇಲ್ಲ. ಇದು ಕರೆಕ್ಟ್ ಆಗಿ ಪೀಕ್ ಅವರ್ಸ್ ಆಕ್ಚುಲಿ. ಸೊ ಮೇ ಬಿ ನಾನೀಗ 8:45 9 o'clock ಟೈಮಲ್ಲಿ ಇದೀನಿ ನೋಡಿ. 17th ಮೈನ್ ರೋಡ್ ಫುಲ್ ಜಾಮ್ ಈಗ. ಸೊ 17th ಮೈನ್ ರೋಡ್ ಜಾಮ್ ಆದ್ರೆ ಎಲ್ಲರೂ ಈ ಕುರುಬಳ್ಳಿ ಕಡೆ ಹೋಗೋರೆಲ್ಲ ತಗೊಳ್ಳೋದು ಇನ್ನೊಂದು ರೂಟ್ ಆಕ್ಚುಲಿ. ಸೊ ಹಂಗಾದ್ರೆ ಇನ್ನೊಂದು ರೂಟ್ ತೋರಿಸ್ತೀನಿ ಇವತ್ತು. ಸೊ ಈ ರೂಟ್ ನ ನೀವು ಈ ರೋಬೋ ಅಂತಂದ್ರೆ ಅದು 17th ಮೈನ್ ರೋಡ್, ಇದನ್ನ ಮೋಸ್ಟ್ಲಿ ರೋಬೋ 2.0 ಅಂತ ಅನ್ಬೋದು ಅನ್ಕೊಂತೀನಿ. ಸೊ ಈ ಇದ್ರಲ್ಲಿ ಅಣ್ಣ ಯಾರೋ ತಮ್ಮ ಯಾರೋ ಅಂತ ನೀವೇ ಡಿಸೈಡ್ ಮಾಡಿ ಹೇಳ್ಬೇಕು ರೋಡ್ಗಳು. ಸೊ ಹಂಗಿದೆ ಆಕ್ಚುಲಿ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಮುಂದೆ ರೈಟ್ ತಗೊಂಡ್ರೆ ಆ ರೋಡ್ ಬರುತ್ತೆ. ಅದು ನೇರವಾಗಿ ಕಾವೇರಿ ನಗರ ಬಸ್ ಸ್ಟಾಪ್ ಹೋಗುತ್ತೆ. ಅಲ್ಲಿಂದ ಮತ್ತೆ ಕುರುಬೇಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಮಲ್ಲೇಶ್ವರಂ ಕಡೆ ಹೋಗ್ಬೋದು. ಆದ್ರೆ ಇಂಥ ಪೀಕ್ ಅವರ್ಸ್ ಟೈಮ್ ಅಲ್ಲಿ ಆ ರೋಡ್ ಅಲ್ಲಿ ಮಿಸ್ ಆಗಿ ಸೇಮ್ ಸಿಚುವೇಶನ್, ಹೊಸೊಬ್ರು ಇಲ್ಲ ಬ್ರೇಕ್ ಕಮ್ಮಿ ಇರೋರು ಇಲ್ಲ ಅಂತಂದ್ರೆ ಇವಾಗ ಡ್ರೈವಿಂಗ್ ಕಲಿತಾರವರು ಬಂದ್ರೆ, ಆಕ್ಚುಲಿ ಡ್ರೈವಿಂಗ್ ಕಲಿತಾರವ್ರು ಬಂದ್ರೆ ಸಖತ ಕಲಿಬಹುದು, ಬಟ್ ತುಂಬಾನೇ ಅನಾಹುತಗಳಾಗುತ್ತೆ. ಆತರ ಟ್ರೈ ಮಾಡಕ್ ಹೋಗ್ಬೇಡಿ. ಇಲ್ಲಿಂದ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಬೇಕು. ಸೊ ಆ ರೋಡು ಈ ರೋಡ್ ಅಷ್ಟು ಇದ್ರೊಳಗಿನ ಸ್ವಲ್ಪ ವರ್ಸ್ಟ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಈ ನಾನೇನು ರೋಡ್ ಕ್ಲೀನ್ ಆಗಿದೆ ಆರ್ ಏನಂತಾರೆ ರೋಡ್ ಕಾರ್ ಸಖತ್ತಾಗಿದೆ ಆ ತರ ಎಲ್ಲ ಹೇಳ್ತಾ ಇರೋದು. ನಾರ್ಮಲ್ ಆಗಿ ಈ ಅಪ್ ಡೌನ್ ಬಗ್ಗೆ ಮಾತಾಡ್ತಿರೋದು ಅಷ್ಟೇ ನಾನು ಈ ವಿಡಿಯೋಸ್ ಬಗ್ಗೆ. ಈ ವಿಡಿಯೋನಲ್ಲಿ ಸದ್ಯಕ್ಕೆ ಈಗ ನಾವು ಲಗ್ಗೆರೆ ಸರ್ವಿಸ್ ರೋಡ್ ಹತ್ರ ಹೋಗ್ತಾ ಇದೀವಿ. ಮುಂದೆ ಲೆಫ್ಟ್ ತಗೊಂಡು ಹಾಗೆ ಸ್ಟ್ರೈಟ್ ಹೋದ್ರೆ ಕಾವೇರಿ ನಗರ. ಸೊ 17th ಮೈನ್ ರೋಡ್ ಅಲ್ಲಿ ಹೋಗ್ಬಾರ್ದು ಅಂತ ಅನ್ಕೊಂಡವ್ರು ಆಕ್ಚುಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದ್ರೆ ಈ ರೋಡ್ಗೆ ಬರ್ತಾರೆ. ಬಟ್ ಈ ರೋಡ್ ಹೇಗಿದೆ ಅಂತ ಇವತ್ತು ನಾನು ತೋರಿಸ್ತೀನಿ. ಸೊ ನೋಡಿ, ಇದು ಇಲ್ಲಿ ಲೆಫ್ಟ್ ತಗೊಂಡ್ರೆ ಕಾರ್ಸ್ ಹತ್ರ. ಸೊ ಇದು ಸದ್ಯಕ್ಕೆ ಈಗ ಟೈಮು 8:30, ಅಂದ್ರೆ ಇನ್ನೂ ಅಷ್ಟು ಬ್ಯುಸಿ ಇಲ್ಲ. ಇವಾಗ ತಾನೇ ಸ್ಕೂಲ್ಸ್ ಕಾಲೇಜ್ ಟೈಮಿಂಗ್ಸ್ ಮತ್ತೆ ಆಫೀಸ್ ಟೈಮಿಂಗ್ ಸ್ಟಾರ್ಟ್ ಆಗಿರೋದು. ಬಟ್ ಈ ರೋಡ್ ಅಲ್ಲಂತೂ ಅಂದ್ರೆ ಕೆಲವೊಂದು ಡೇಂಜರಸ್ ಟರ್ನಿಂಗ್ಸ್ ಇದೆ. ನಾನು ಆ ಟರ್ನಿಂಗ್ಸ್ ಅಲ್ಲಿ ಯಾಮಾರಿದ್ದುಂಟು ಆಕ್ಚುಲಿ, ನೋಡಿಸ್ತೀನಿ ಬನ್ನಿ. ಅಂಡ್ ಈ ಒಂದು ರೋಡ್ ನೋಡುವಾಗ ಅಂಡ್ ಪಕ್ಕದ ರೋಡ್ ಲಗ್ಗೆರೆ 17th ಮೈನ್ ರೋಡ್ ನೋಡುವಾಗ ನಂಗೆ ಒಂದು ಸಾಂಗ್ ನೆನಪಾಗುತ್ತೆ. ಯಾವ್ದು ಗೊತ್ತಾ? ನೋಡಿ, ಇದು ಆಕ್ಚುಲಿ ಅಸಲಿ ಏನ್ ಗುರು ಚೆನ್ನಾಗೈತಲ್ಲ ರೋಡ್ ಅಂತ ಅನ್ಕೋಬಹುದು. ಅಂಡ್ ಇದೆಲ್ಲ ಆಕ್ಚುಲಿ ಅಪ್ ಡೌನು. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಸಿಗುತ್ತೆ, ಚಿಕ್ಕದಾಗಿದೆ ಅದು. ಬಟ್ ಆ ಟರ್ನಿಂಗ್ ಇದೆಯಲ್ಲ ತುಂಬಾ ಡೇಂಜರಸ್. ಈಗ ಸಡನ್ ಆಗಿ ಆ ಟರ್ನ್ ಮಾಡ್ಕೊಂಡ್ಬಿಟ್ರೆ ಕೆಲವೊಬ್ರು ಬ್ರೇಕ್ ಕಮ್ಮಿ ಇರುತ್ತೆ, ಮೂವ್ ಮಾಡಕ್ ಆಗ್ತಿರಲ್ಲ. ಇಲ್ಲಾಂದ್ರೆ ಅವಾಗ ತಾನೇ ಕಲಿತಾ ಇರೋರ್ಗೆ, ನಾನ್ ಆಕ್ಚುಲಿ ಅವಾಗ ತಾನೇ ಕಲಿತಾ ಇರೋವಾಗ ಈ ರೋಡ್ ಬಂದ್ಬಿಟ್ಟಿದೆ ಫಸ್ಟ್ ಟೈಮ್ ಆಕ್ಚುಲಿ. 17th ಮೈನ್ ರೋಡ್ ಬರೋಕಿನ ಮುಂಚೆ ಈ ರೋಡ್ ಬಂದಿದೀನಿ. ಕರೆಕ್ಟ್ ಆಗಿ ಅಪ್ಪ ಹತ್ರ ನಿಂತ್ಕೊಂಡಿದ್ರು. ಸದ್ಯ ಯಾರೋ ಪಕ್ಕದಲ್ಲಿ ಅಂಗಡಿ ಏನೋ ಗ್ಯಾರೇಜ್ ಅಂಗಡಿ ಅವ್ರು ಬಂದು ಹೆಲ್ಪ್ ಮಾಡಿ ಕಾರ್ನ ಮೂವ್ ಮಾಡ್ಕೊಟ್ರು. ಕಾರ್ನ ಹಪ್ಪಲ್ಲಿ ಹೆಂಗ್ ಮೂವ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ನೋಡಿ, ಇದು ಆಕ್ಚುಲಿ ಹಪ್ ಸ್ಟಾರ್ಟ್ ಆಗ್ತಾ ಇದೆ ಈಗ. ನೋಡಿ, ಇಲ್ಲಿ ಕೆಂಗೇರಿ ಮೋರಿ ಮಾಮೂಲಿ, ಇಲ್ಲಿಂದ ಒಂದು ಹಪ್ ಸಿಗುತ್ತೆ. ಯಾ ಟಿ ಹೋಗ್ತಾ ಇದೆ. ಈ ತರ ಟಿಗಳು, ಈ ಲಾರಿಗಳು, ಟಿಪ್ಪರ್ಗಳು ಬಂದ್ಬಿಟ್ರೆ ಈ ರೋಡಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಆಪೋಸಿಟ್ ಒಂದ್ ದೊಡ್ಡ ಗಾಡಿ ಬಂದ್ಬಿಟ್ರೆ ಆದ್ರೂ ಇದೇ ರೋಡಲ್ಲೇ ಓಡಾಡ್ತಾರೆ. ನೋಡಿ, ಹಪ್ ಮುಗೀತು ಅಂತ ಅನ್ಕೊಂಡ್ರೆ ಇಲ್ಲ, ಹಪ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಈ ಟರ್ನಿಂಗ್ ಡೇಂಜರಸ್ ಟರ್ನಿಂಗ್ ಬಗ್ಗೆ ಸಡನ್ ಆಗಿ ತಿರ್ಗಿಸ್ಬಿಡ್ತಾರೆ ಈ ರೋಡಲ್ಲಿ. ನೋಡಿ, ಹಿಂಗೆ ಆವಿದ್ದಂಗೆ ಇದ್ದಾಗ ಸಡನ್ ಆಗಿ ಆಪೋಸಿಟ್ ಗಾಡಿ ಬಂತು ಅಂದ್ರೆ ಹಿಂಗೆ ಕತೆ ಹೇಳಿ ನೀವೇ. ನೋಡಿ, ಇದು ಹಪ್ಪು ಆಕ್ಚುಲಿ ಸೇಮ್ ಲಗ್ಗೆರೆ ರೋಡ್ ಹಪ್ಪು ತರಾನೇ ಇದೆ. ಇರಿ ಆ ಟಿ ಹೋಗ್ಬಿಡ್ಲಿ, ಆಮೇಲೆ ನಿಮ್ ರೋಡ್ ನೀಟಾಗಿ ಕಾಣುತ್ತೆ ಆಕ್ಚುಲಿ. ನೋಡಿ, ಎಷ್ಟು ಪರದಾಡ್ತಾ ಇದೆ ಟಿ ಹೋಗಕ್ಕೆ. ನೀವೇ ನೋಡ್ತಾ ಇರ್ಬೋದು. ಆದ್ರೂ ಇದೇ ರೋಡ್ಗೆ ಬರ್ತಾರೆ, ಇದೇ ರೋಡಲ್ಲೇ ಹೋಗ್ತಾರೆ. ಯಪ್ಪ, ಆರಾಮಾಗಿ ರಿಂಗ್ ರೋಡ್ ಮೇಲೆ ಹೋಗ್ಬೋದು. ಆಕ್ಚುಲಿ ಇನ್ನೂ ತುಂಬಾ ರೂಟ್ಸ್ ಇದೆ, ಬಟ್ ಲಾಂಗ್ ಆಗುತ್ತೆ ಅಂತ ಈ ರೋಡ್ ತಗೊಂಡ್ಬಿಟ್ಟು ಎಷ್ಟೋ ಜನ ಸಿಕ್ಕಾಕೊಂಡಿರೋದು ಉಂಟು ಆಕ್ಚುಲಿ. ಇದು ಹಪ್ಪು. ನನ್ ಗಾಡಿ ಇನ್ನೂ ಸ್ವಲ್ಪ ನಿಧಾನಕ್ಕೆ ಆಗ್ತಾ ಇದೆ ಆಕ್ಚುಲಿ. ಅಂದ್ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ ಹಪ್ಪಿಗೆ ಅಲ್ವೋ ಅಂತ. ನೋಡಿ, ಈ ತರ ಡೇಂಜರಸ್ ಅಪ್ಪಲ್ಲಿ ನೀವು ಅಕಸ್ಮಾತ್ ಹೊಸೊಬ್ರು ಬಂದು ಸಿಕ್ಕಾಕೊಂಡ್ಬಿಟ್ರೆ ಏನ್ ಕತೆ ಆಗುತ್ತೆ ನೀವೇ ಯೋಚನೆ ಮಾಡಿ. ಕರೆಕ್ಟಾ ನೋಡಿ, ನನ್ನ ಕಾರಿಗೆ ನಿಂತ್ಕೊಬಿಡಿ.
ಇದೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡಿತ್ತು. ಸೊ ಈ ಗ್ಯಾರೇಜ್ ಒಂದು ಗ್ಯಾರೇಜ್ ಇದೆ, ಇಲ್ಲಿ ಈ ಗ್ಯಾರೇಜ್ ಅವರು ತಗೊಂಡ್ಬಂದು ನಮ್ಮ ಗಾಡಿ ಮೂವ್ ಮಾಡ್ಕೊಟ್ಟಿದ್ರು. ಆಕ್ಚುಲಿ ಒಂಥರ ಅಣ್ಣ ತಗೊಂಬಂದಿರ ಅನ್ಬೋದು. ಲಗ್ಗೆರೆ 17 ಮೇನ್ ರೋಡ್ ಇದು. ಎರಡು ರೂಟು ಕುರುಬಳಿ ಕಡೆನೆ ಹೋಗುತ್ತೆ. ನೋಡಿ ಇದ್ರಲ್ಲಿ ಅಣ್ಣ ಯಾರು ತಮ್ಮ ಯಾರು ಅಂತ ನೀವೇ ಹೇಳ್ಬೇಕಷ್ಟೇ. ನೋಡಿ ಕಾವೇರಿ ನಗರ ಬಸ್ ಸ್ಟಾಪ್ ಇದು. ಸೊ ಈ ರೂಟಲ್ಲಿ ಬಂದ್ರೆ ಆಕ್ಚುಲಿ ಸ್ವಲ್ಪ ಟ್ರಾಫಿಕ್ ನ ನಾವು ಕಮ್ಮಿ ಮಾಡ್ಬೋದು. ಬಿಕಾಸ್ 17 ಮೇನ್ ರೋಡ್ ಅಲ್ಲೇ ಅತಿ ಹೆಚ್ಚು ವಾಹನಗಳು ಜಾಸ್ತಿ ಓಡಾಡೋದು. ಇಲ್ಲಿ ಈ ಕಡೆ ಸ್ವಲ್ಪ ಕಮ್ಮಿ. ಈ ರೋಡ್ ತಗೊಂಡ್ರೆ ನೋಡಿ ಬಸ್ ಸ್ಟಾಪ್ ಇದು, ಕಾವೇರಿ ನಗರ ಬಸ್ ಸ್ಟಾಪ್. ಹಿಂಗೆ ಸ್ಟ್ರೈಟ್ ಅಂದ್ರೆ ಕುರುಬಳಿ ಸಿಗ್ನಲ್ ಸಿಗುತ್ತೆ, ಸಾರಿ ಸರ್ಕಲ್ ಸಿಗುತ್ತೆ. ಸಖತ್ ಡೇಂಜರ್ ಅಂತ ಅನ್ಸುತ್ತೆ ಒಂದೊಂದ್ಸರಿ ಆಕ್ಚುಲಿ ಇಂಥ ರೋಡುಗಳು. ಬಟ್ ಇಂಥ ರೋಡುಗಳಲ್ಲೇ ತುಂಬಾ ವರ್ಷಗಳಿಂದ ಓಡಾಡ್ತಿರೋರ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಆ ರೋಡಲ್ಲೇ ಹುಟ್ಟಿ ಬೆಳೆದಿರೋರ್ಗೆ ಏನು ಅನ್ಸಲ್ಲ. ಬಟ್ ಹೊಸದಾಗಿ ಆ ರೋಟಲ್ಲಿ ಬಂದಿರ್ತಾರೆ, ಯಾರೋ ಹೇಳಿರ್ತಾರೆ ಈ ರೋಟಲ್ಲಿ ಹೋಗಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ. ಅವರ ಬ್ರೇಕ್ ಕಮ್ಮಿನೋ ಇಲ್ಲಾಂದ್ರೆ ಅದು ಫುಲ್ ವೆಯ್ಟೇಜ್ ಇರೋ ಗಾಡಿಗಳು ಬಂದ್ಬಿಟ್ರೆ ಏನ್ ಕತೆ ಆಗುತ್ತೆ. ಸೊ ಆತರ ಸಜೆಷನ್ ತಗೊಂಡ್ ಬಂದವರೇ ಯಾಮಾರಿದ್ದಾರೆ ಆಕ್ಚುಲಿ. ಎಷ್ಟೋ ಜನರ ಈ ಕ್ಲಚ್ ಹೋಗ್ಬಿಟ್ಟಿದೆ ಅಂತ ನೆನ್ನೆ ಕಮೆಂಟ್ಸ್ ಮಾಡಿದ್ವಿ. ಅಂಡ್ ಫಸ್ಟ್ ವಿಡಿಯೋ ಬಗ್ಗೆ ಮಾತಾಡ್ಬೇಕು, ತುಂಬಾನೇ ಸಖತ್ ರೆಸ್ಪಾನ್ಸ್ ಬಂದಿದೆ ಫಸ್ಟ್ ವಿಡಿಯೋಗೆ. ಬಿಕಾಸ್ ಅಲ್ಲಿರೋಂತಹ ಏರಿಯಾದಲ್ಲಿರುವಂತಹ ಎಲ್ಲ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ, ನಾನು ಡೈಲಿ ಓಡಾಡೋ ಹುಡುಗರು ಸಖತ್ ಟಫ್ ಇರುತ್ತೆ ಅಂತ. ಕೆಲವೊಬ್ರು ಏನೇನೋ ಅಲ್ಲ ಅಪ್ಪಲ್ಲಾಗರು ಈ ಏರಿಯಾಗೆ ಬಾಗರು ಆ ಏರಿಯಾ ಅಂತ ಸಜೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಖಂಡಿತ ನಾನು ನೆಕ್ಸ್ಟ್ ನಿಮ್ಮ ಏರಿಯಾಗೆ ಬರ್ತೀನಿ. ನೀವು ಕಮೆಂಟ್ ಮಾಡಿ ಏರಿಯಾಗೆ 100% ವಿಡಿಯೋ ಮಾಡ್ತೀನಿ ಆ ರೋಡನ್ನ. ಸೊ ತೋರಿಸ್ತೀನಿ. ಅಂಡ್ ಇದು ಸೆಕೆಂಡ್ ಬ್ಲಾಗ್. ಸೊ ಏನೋ ಕಾವೇರಿ ನಗರ ಕಡೆ ಕುರುಬಳ್ಳಿ ಕಡೆ ಹೋಗೋದು ಲಗ್ಗೆರೆ ರೋಡಿಂದ. ಸ್ವಲ್ಪ ಡ್ರೈವಿಂಗ್ ಕಮ್ಮಿ ಬರೋರು ಆರ್ ಬ್ರೇಕ್ ಕಮ್ಮಿ ಇರೋರು ದಯವಿಟ್ಟು ಈ ರೋಡಲ್ಲಿ ಬರಕ್ ಹೋಗ್ಬಿಡಿ. ನಾರ್ಮಲ್ ಆಗಿ ಬೇರೆ ರೋಡ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ನಮಸ್ಕಾರ.